ಕೋಲಾರದ ಬ್ಯಾಟನೂರಿನ ಫಿಲ್ಟರ್ ಮರಳು ದಂಧೆ ಅಧಿಕಾರಿಗಳು ದಾಳಿ ಮಾಡಿದ ಮರುದಿನವೇ ದಂಧೆ ಮತ್ತೆ ಶುರುವಾಗಿದೆ. ಮುಳುಬಾಗಿಲು ತಾಲೂಕಿನ ಬ್ಯಾಟನೂರು ಗ್ರಾಮ. ಎಷ್ಟು ಮಟ್ಟಿಗೆ ಅಧಿಕಾರಿಗಳಿಗೆ ಬೆಲೆ ಇದೆ ಅಲ್ಲಿ, ಎಷ್ಟು ಮಟ್ಟಿಗೆ ಭಯ ಇದೆ ನೋಡಿ, ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಾಳಿ ಮಾಡಿದ್ದಾರೆ, ಆದ್ರೆ ನೆಕ್ಸ್ಟ್ ಡೇನೆ ಮತ್ತೆ ಶುರುವಾಗಿದೆ ದಂಧೆ ಅಲ್ಲಿ. ಮುಳುಬಾಗಿಲು ತಾಲೂಕಿನ ಬ್ಯಾಟನೂರು ಗ್ರಾಮ ದಾಳಿ ನಡೆಸಿದ ಮರುದಿನವೇ ಫಿಲ್ಟರ್ ಮರಳು ದಂಧೆ ಮತ್ತೆ ಶುರುವಾಗಿದೆ. ನ್ಯೂಸ್ 18 ಸ್ಥಳಕ್ಕೆ ಹೋಗ್ತಾ ಇದ್ದಂತೆ ಕಾಲ್ಕಿತ್ತಿರುವಂಥದ್ದು ದಂಧೆಕೋರರು. ಫಿಲ್ಟರ್ ಮರಳು ದಂಧೆಗೆ ಅಕ್ರಮ ವಿದ್ಯುತ್ ಸಂಪರ್ಕ ಕೂಡ ಇದೆ. ವಿದ್ಯುತ್ ಕಂಬದಿಂದಲೇ ವಿದ್ಯುತ್ ಕದ್ದು ಬಳಕೆ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 25ರಂದು ದಾಳಿ ಮಾಡಿದ್ರು ಗಣಿ ಇಲಾಖೆ ಅಧಿಕಾರಿಗಳು. ಸೆಪ್ಟೆಂಬರ್ 25 ಅಂದ್ರೆ ಯಾವುದು? ಮೊನ್ನೆ ಅಷ್ಟೇ. ಮರುದಿನ ಮತ್ತೆ ಮರಳು ಫಿಲ್ಟರ್ ದಂಧೆಯನ್ನ ಮಾಡ್ತಾ ಇರುವಂಥದ್ದು ದಂಧೆಕೋರರು. 25ನೇ ತಾರೀಕು ದಾಳಿ ಆಗಿದೆ. ಗಣಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. 26ನೇ ತಾರೀಕು ಮತ್ತೆ ಶುರು ಹಚ್ಕೊಂಡ್ರು. ಕಾಟಾಚಾರಕ್ಕೆ ಆಗಾಗ್ಗೆ ಪರಿಶೀಲನೆ ನಡೆಸುವಂತ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸುಮ್ಮನೆ ನಾವು ಬಂದಂಗಾಗುತ್ತೆ, ನಾವು ಒಂದು ದಾಳಿ ಮಾಡ್ದಂಗಾಗುತ್ತೆ, ಆಮೇಲೆ ನೀವು ಮತ್ತೆ ಅದನ್ನೇ ಮಾಡಿ, ನೋ ಪ್ರಾಬ್ಲಮ್, ಬಟ್ ನಾವು ಅಟ್ಲೀಸ್ಟ್ ದಾಳಿ ಮಾಡಿದ್ವಿ ಅಂತ ತೋರಿಸ್ಕೊಬೇಕು ಅಂತ ಏನೋ ಮನಸ್ಥಿತಿ ಅಂತ ಕಾಣಿಸುತ್ತೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನೋಡ್ಕೊಂಬರೋಣ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಆಂಧ್ರ ಗಡಿಯಲ್ಲಿ ಮತ್ತೆ ಮರಳು ಫಿಲ್ಟರ್ಗಳು ಸದ್ದು ಮಾಡ್ತಾ ಇದೆ. ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ಯಾಟನೂರು ಗ್ರಾಮ ಏನಿದೆ, ಇದು ಆಂಧ್ರ ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಗ್ರಾಮವಾಗಿದೆ. ಈ ಒಂದು ಗ್ರಾಮದಲ್ಲಿ ಹಾದು ಹೋಗ್ತಾ ಇರತಕ್ಕಂಥ ಒಂದು ಕೆರೆಯ ಒಂದು ಕಾಲುವೆಯಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಒಂದು ಮರಳು ಫಿಲ್ಟರ್ಗಳನ್ನು ನಡೆಸಲಾಗ್ತಾ ಇರ್ತಕ್ಕಂಥದ್ದು. ನಾವೀಗ ಈ ಒಂದು ಸ್ಥಳದಲ್ಲಿ ಇದ್ದೀವಿ, ನೀವು ಗಮನಿಸ್ಬೋದು. ಇದು ಬ್ಯಾಟನೂರು ಒಂದು ಗ್ರಾಮ ಏನಿದೆ, ಆ ಒಂದು ಗ್ರಾಮ ಆಂಧ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ. ಪಕ್ಕದಲ್ಲೇ ಒಂದು ಹಾದು ಹೋಗ್ತಕ್ಕಂಥ ದೊಡ್ಡದಾದಂತಹ ಒಂದು ಕೆರೆ ಕಾಲುವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಮರಳು ಫಿಲ್ಟರ್ಗಳನ್ನು ನಡೆಸಲಾಗ್ತಾ ಇದೆ. ಕಳೆದ 2-3 ತಿಂಗಳಿಂದ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮರಳು ಫಿಲ್ಟರ್ಗಳನ್ನು ನಡೆಸ್ತಾ ಇದ್ರು ಕೂಡ ಈ ಸಂಬಂಧಪಟ್ಟಂತಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಒಂದು ಮುಳುಬಾಗಿಲು ತಾಲೂಕು ಆಡಳಿತ ಸಂಪೂರ್ಣವಾಗಿ ಈ ಒಂದು ಮರಳು ಫಿಲ್ಟರ್ಗಳನ್ನು ತಡೆಗಟ್ಟುವಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಇರ್ತಕ್ಕಂಥ ಸ್ಥಳದಲ್ಲಿ 3 ಕಡೆ ಒಂದು ಮರಳು ಫಿಲ್ಟರ್ಗಳನ್ನು ನಡೆಸಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಮರಳು ಫಿಲ್ಟರ್ಗಳನ್ನು ನಡೆಸಲಿಕ್ಕೆ ಎಲ್ಲವೂ ಕೂಡ ಫ್ರೀಯಾಗಿ ಎಲ್ಲರೂ ಕೂಡ ಅವರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನೀವು ಗಮನಿಸ್ಬೋದು, ಒಂದು ಕಡೆ ಕೆರೆಯ ಒಂದು ಕಾಲುವೆಯಲ್ಲಿ ನೀರು ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಮತ್ತೊಂದು ಕಡೆ ರೈತರ ಹೊಲಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ವಿದ್ಯುತ್ ಬಳಸಿ ಆ ಒಂದು ವಿದ್ಯುತ್ನ ಸಹಾಯದಿಂದ ಪಂಪ್ ಮೋಟಾರ್ ಅನ್ನ ರನ್ ಮಾಡಿ ಅಲ್ಲಿಂದ ನೀರನ್ನು ತೆಗೆದುಕೊಂಡ್ಬಂದು ಈ ಕಡೆ ಪಕ್ಕದಲ್ಲಿ ಒಂದು ಫಿಲ್ಟರ್ ಮಾಡತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ನಾವು ಸ್ಥಳಕ್ಕೆ ಬಂದಂತಹ ಸಮಯದಲ್ಲಿ ಒಂದು ಟ್ರ್ಯಾಕ್ಟರ್ ಅಲ್ಲಿ ಮರಳನ್ನು ತುಂಬುವಂತಹ ಒಂದು ಕೆಲಸವನ್ನ 3 ಕಾರ್ಮಿಕರು ಮಾಡ್ತಾ ಇದ್ರು. ಆದ್ರೆ ನಾವು ಬಂದಂತಹ ವೇಳೆಯಲ್ಲಿ 3 ಕೂಡ ಒಂದು ಟ್ರ್ಯಾಕ್ಟರ್ ತೆಗೆದುಕೊಂಡು ಇಲ್ಲಿಂದ ಪರಾರಿ ಆಗಿರ್ತಕ್ಕಂಥದ್ದು. ಮತ್ತೆ ನಾವು ಗಮನಿಸಬಹುದು ಯಾವ ರೀತಿಯಲ್ಲಿ ಇಲ್ಲಿ ಮರಳನ್ನ ಫಿಲ್ಟರ್ ಮಾಡಿ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಕೆರೆಯಲ್ಲಿರ್ತಕ್ಕಂಥ ಮಣ್ಣು ಮತ್ತು ನೀರನ್ನು ಬೆಳೆಸಿ ಇಲ್ಲಿ ಒಂದು ಮರಳನ್ನ ಫಿಲ್ಟರ್ ಮಾಡತಕ್ಕಂಥ ಕೆಲಸ ನಿರಂತರವಾಗಿ ಇಲ್ಲಿ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ನಾವು ಗಮನಿಸಬಹುದು, ಈ ಹಿಂದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರು ಫಿಲ್ಟರ್ ಮಾಡಿದಂತಹ ಒಂದು ಮರಳನ್ನ ಬಳಸಬಾರದು. ಯಾಕಂತ ಹೇಳಿದ್ರೆ ಆ ಒಂದು ಕಟ್ಟಡ ನಿರ್ಮಾಣಕ್ಕೆ ಆ ಒಂದು ಫಿಲ್ಟರ್ ಮರಳಿನಿದೆ, ಅದು ಗುಣಮಟ್ಟದ ಒಂದು ಮರಳಾಗಿರೋದಿಲ್ಲ. ಹಾಗಾಗಿನೇ ಖಂಡಿತ ಎಲ್ಲರೂ ಕೂಡ ಎಂಸ್ಯಾಂಡನ್ನು ಬಳಸಿ ಒಂದು ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹಿಂದೆ ಅಧಿಕಾರಿಗಳು ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ಮತ್ತೆ ಈ ಒಂದು ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮರಳು ಫಿಲ್ಟರ್ಗಳು ಬಹಳಷ್ಟು ಒಂದು ಅಬ್ಬರ ಹೆಚ್ಚಾಗಿರ್ತಕ್ಕಂಥದ್ದು. ಫಿಲ್ಟರ್ ಮರಳು ದಂಧೆಯನ್ನೇ ಕೆಲವರು ತಮ್ಮ ವೃತ್ತಿಯಾಗಿಸಿಕೊಂಡು ಬಹಳಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಫಿಲ್ಟರ್ ದಂಧೆಗೆ ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ರೈತರ ಮುಖಂಡರು ಕೂಡ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.